ಚೂಡಾಮಣಿ ಕೋಶಗಳಲ್ಲಿ ಇರುವಂತಹ ದೋಷವನ್ನ ಗುರುತಿಸಿ ಕೋಶಗಳಿಗೆ ಅತೀತವಾಗಿರ್ತಕ್ಕಂತಹ ವಸ್ತು ದರ್ಶನವನ್ನ, ಯಾವುದನ್ನ ನಾವು ನಿತ್ಯ ಮತ್ತು ಅನಿತ್ಯ ಅಂತ ಏನು ಅವರು ಪದ ಪ್ರಯೋಗ ಮಾಡಿದ್ದಾರೆ, ನಮಗೆ ಸದ್ಯದ ಮಟ್ಟಿಗೆ ನಿತ್ಯವಾಗಿ ಕಂಡರೂ ಕೂಡ ಅದು ಹೇಗೆ ಅನಿತ್ಯ, ಆದರೆ ಸದ್ಯದ ಮಟ್ಟಿಗೆ ನಮಗೆ ತೋರದೇ ಇದ್ರೂ ಕೂಡ ಅದು ಹೇಗೆ ಸತ್ಯ ಅನ್ನುವಂತಹ ಈ ಸತ್ಯ ಅನೃತ, ಈ ಸತ್ಯಾನೃತ ಮಿಥುನೀಕೃತ್ಯ ಅಂತ ಅಧ್ಯಾಸ ಭಾಷೆ. ಈ ಸತ್ಯ ಮತ್ತು ಎರಡು ಮಿಥ್ಯೆಗಳು ಕೂಡಿ ನಮಗೇನಾಗಿದೆ ಅಂತಂದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು ಗೊಂದಲ ಆಗಿದೆ. ಆ ಗೊಂದಲವನ್ನ ಬಿಡಿಸ್ಲಿಕ್ಕೋಸ್ಕರ ಸಲುವಾಗಿ ಕೆಳಗಡೆಯಿಂದ ದೇಹದಿಂದ ತಗೊಂಡು ಬಂದ್ರು. ದೇಹ, ಇಂದ್ರಿಯ ಮತ್ತು ಮನಸ್ಸುಗಳಲ್ಲಿ ನಮಗೇನು ಅಷ್ಟೊಂದು ಡಿಸ್ಕಷನ್ ಇದು ಪಾಠ ಮಾಡುವಾಗ ಒಂದು ರೀತಿಯಿಂದ ಕ್ಲಾರಿಟಿ ಇತ್ತು. ಯಾಕಂದ್ರೆ ಅಹಂ ಬೇರೆ ಮತ್ತೆ ಮನಸ್ಸು ಬೇರೆ, ಅಹಂ ಬೇರೆ ಮತ್ತೆ ಇಂದ್ರಿಯ ಬೇರೆ, ಅಹಂ ಬೇರೆ ಮತ್ತು ನಾನು ಬೇರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ನಮಗೆ ಒಂದು ಐಡಿಯಾದ ಮೇಲೆ ಅದನ್ನೆಲ್ಲ ವಿವರಣೆ ಮಾಡಿಕೊಂತ ಬಂದಿವೆ. ಆದ್ರೆ ಈಗ ಯಾವುದು ಅಹಂ ಅಂತ ಕರಿತೀವೋ ಆ ಅಹಂಗೆ ಮತ್ತು ಆತ್ಮನಿಗೆ ಏನು ಒಂದು ಆವರಣ ಇದೆ, ಆ ಆವರಣವನ್ನ ಟಚ್ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಈ ಆವರಣವನ್ನ ಟಚ್ ಮಾಡ್ತಾ ಬುದ್ಧಿಗೆ ಮತ್ತು ಆತ್ಮನಿಗೆ ಇರ್ತಕ್ಕಂತಹ ಒಂದು ಸಾಮ್ಯತೆಯನ್ನ, ಎಲ್ಲಿ ಸಾಮ್ಯತೆ ಇದೆ ಮತ್ತು ಎಲ್ಲಿ ಸಾಮ್ಯತೆ ಇಲ್ಲ, ಅಪರಿಮಿತವಾಗಿರ್ತಕ್ಕಂಥದ್ದು ಪರಿಮಿತವಾಗಿರ್ತಕ್ಕಂಥದ್ದು ಯಾವುದರಿಂದ ಪರಿಮಿತವಾಗಿ ಕಾಣಿಸ್ತದೆ ಅದು ವಸ್ತುತಃ ಹೇಗೆ ಅಪರಿಮಿತ ಅಂತಕ್ಕಂಥದ್ದನ್ನ ಆತ್ಮನ ಅಸಂಗ ಸ್ವರೂಪವನ್ನ ತಗೊಂಡು ನಮಗೆ ತಿಳಿಸಿದರು. ಇಷ್ಟೆಲ್ಲವನ್ನ ಕೇಳಿದ ಮೇಲೆ ಈ ಶಿಷ್ಯನಿಗೆ ಬಹಳ ಅತ್ಯಂತ ಸೋಜಿಗವಾಗಿರ್ತಕ್ಕಂತಹ ಮತ್ತು ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ಎತ್ಕೊಂಡಿದ್ದಾರೆ. ಆ ಪ್ರಶ್ನೆ ಏನು ಅಂತಂದ್ರೆ ಅದನ್ನ ಇವತ್ತು ಚಿಂತನೆ ಮಾಡೋಣ. ಶ್ಲೋಕ ನಂಬರ್ 192 ಅಲ್ರಿ, ಅದನ್ನೇ ಮಾಡ್ಬೇಕಲ್ವಾ? ಎಸ್ ಸರ್. ಶಿಷ್ಯ ಉವಾಚ ಭ್ರಮೇಣಾಪ್ಯನ್ಯತಾ ವಾಸ್ತು ಜೀವಭಾವಃ ಪರಾತ್ಮನಃ ತದುಪಾದೇರನಾದಿತ್ವಾನ್ ನಾದೇಶಾರ್ನಾಶಯಿಷ್ಯತೆ ಅತೋಸ್ಯ ಜೀವಭಾವೋಪಿ ನಿತ್ಯೋ ಭವತಿ ಸಂಸ್ಕೃತಿಃ ನ ನಿವರ್ತೇತ ತನ್ಮೋಕ್ಷಃ ಕಥಂ ಮೇ ಶ್ರೀ ಗುರೋ ವದ. ಕಥಂ ಮೇ ಶ್ರೀ ಗುರೋ ವದ. ಹೇ ಗುರು ಪರಮಾತ್ಮನೇ, ನನಗೆ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಸ್ವಲ್ಪ ನನಗೆ ಆನ್ಸರ್ ಮಾಡು ಅಂತ ಬಹಳ ಗೌರವಪೂರ್ಣವಾಗಿ ಶಿಷ್ಯನ ನಿವೇದನೆ. ಏನು ನಿವೇದನೆ ಅಂತಂದ್ರ, ಈಗೆಲ್ಲ ಇವನ್ನೆಲ್ಲ ಕೇಳಿದ್ದೇನಲ್ವಾ, ಕೇಳಿರ್ತಕ್ಕಂತಹ ಒಳ್ಳೆ ಲಾಜಿಕ್ ಕ್ವಶನ್. ಯಾವುದನ್ನ ನೀನು ಜೀವ ಅಂತ ಕರಿತಿದ್ವು, ಅದು ಜೀವ ಭಾವ, ಅದು ಯಾವುದರಿಂದನಾಗಿರ್ಲಿ ಅಂತಂದ್ರೆ ಭ್ರಮೇಣ ಅಪಿ ಅನ್ಯಥ ಅಂತ ಎರಡು ಶಬ್ದಗಳಲ್ಲಿ ಅದು ಭ್ರಮೆಯಿಂದನೂ ಜೀವಭಾವ ಬಂದಿರಲಿ, ಇಲ್ಲ ಅಜ್ಞಾನದಿಂದನೂ ಜೀವಭಾವ ಬಂದಿರಲಿ, ಇಲ್ಲ
ವಾಸನಾ ಪ್ರಪಂಚದಿಂದನೂ ಜೀವಭಾವ ಬಂದಿರಲಿ, ಇಲ್ಲ ಮಾಯೆಯಿಂದನೂ ಜೀವಭಾವ ಬಂದಿರಲಿ, ದಿಸ್ ಈಸ್ ಅನ್ಯತಾ ಅಪಿ ಅನ್ಯತಾ ಅಂತಕ್ಕಂಥದ್ದು ನಾವೇನು ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯಿಂದ ಏನು ಆವರಣ ಅಂತ ಕರೆದಿದ್ದೀವಿ, ಅಜ್ಞಾನ ಅಂತ ಕರೆದಿದ್ದೀವಿ, ಅವಿದ್ಯೆ ಅಂತ ಕರೆದಿದ್ದೀವಿ, ಮಾಯೆ ಅಂತ ಕರೆದಿದ್ದೀವಿ, ಮತ್ತೆ ಕಾರಣ ಶರೀರ ಅಂತ ಏನ್ ಕರೆದಿದ್ದೀವಿ, ಭ್ರಮೆ ಅಂತ ಏನ್ ಕರೆದಿದ್ದೀವಿ, ನಿಜಾಲ್ ಎಲ್ಲವೂ ಇವೆಲ್ಲವೂ ಅವನ್ನೆಲ್ಲನೂ ಅವನು ಇರ್ಲಿ, ಇವೆಲ್ಲ ಇರ್ಲಿ. ಈ ಭ್ರಾಂತಿ ಅಂತಕ್ಕಂಥದ್ದು ಈ ಜೀವಭಾವ, ಜೀವನಿಗೇನು ಆರೋಪ ಎಲ್ಲ ಶಬ್ದಗಳನ್ನ ಪ್ರಯೋಗ ಮಾಡಿದ್ದೀವಿ, ನಾನು ಅಂತಕ್ಕಂತಹದ್ದು ಭ್ರಾಂತಿ ಏನು ಬಂದಿದೆಯೋ ಇದು ಭಾವ ಇರ್ಲಿ, ಅದು ಯಾವ ಕಾರಣದಿಂದನೂ ಕೂಡ ಉಂಟಾಗಿರ್ಲಿ. ಭ್ರಮೇಣ ಅಪಿ ಅನ್ಯಥಾ ವಾಸ್ತು ಅಸ್ತು ಇರ್ಲಿ ಅಂತ ಈ ಪರಮಾತ್ಮನಿಂದ ಜೀವಭಾವ ಅಂತಕ್ಕಂಥದ್ದು ಯಾವ ಕಾರಣದಿಂದಲಾದ್ರೂ ಕೂಡ ಬಂದಿರಲಿ. ಆದ್ರೆ ತತ್ ಉಪಾದೇಹೇ ಅನಾದಿತ್ವಾನ್ ನ ಏನ್ರಿದು ಸ್ವಲ್ಪ ಬಿಡಿಸ್ರಿ ನೋಡೋಣ ಉಳ್ಳವ್ರೆ. ನ ಅನ್ಯತ್ ನಾಶಃ ಇಷ್ಯತೆ ತದ್ ಉಪಾದೇಹೇ ಅನಾದಿತ್ವಾತ್ ಅನ್ಯತ ನಾಸ್ತಿ ಇಷ್ಯತೆ. ಅಂದ್ರೆ ಇಲ್ಲಿ ಅವನು ಏನ್ ಕೇಳ್ತಾ ಇದ್ದಾನೆ ಅಂತಂದ್ರೆ, ಬಹಳ ಬ್ಯೂಟಿಫುಲ್ ಅದನ್ರಿ ಕ್ವಶನ್ ಇದು. ಆದ್ರೆ ಈ ಜೀವನಿಗೆ ನಾಶ ಅಂತಕ್ಕಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಉಪಾಧಿ ಅಂತಕ್ಕಂಥದ್ದನ್ನ ಜೀವನಿಗೆ, ಜೀವ ಅಂದ್ರೆ ಉಪಾಧಿ ಅಂತ ಅರ್ಥ ಮಾಡಿಕೊಂಡಿದ್ವಿ ನಾವು. ಆತ್ಮನಿಗೆ ಉಪಾಧಿ ಜೀವ ಅಂತ ಕರಿದ್ದಿಲ್ವಾ? ಇದೀಗ ಉಪಾಧಿ ಇಸ್ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಕರೆಕ್ಟ್ ಉಪಾಧಿ ಅಂತ ಆಗಿರ್ಲಿ. ಆದ್ರೆ ಇದು ನಾಶ, ಇದಕ್ಕೆ ನಾಶ ಇಲ್ಲ. ಯಾಕೆ ನಾಶ ಇಲ್ಲ ಅಂತಂದ್ರೆ, ಈಗ ನೋಡಿ ನಾವೆಲ್ಲರೂ ಕೂಡ ಹಿಂದಿನ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅಂತ ನಾವೆಲ್ಲರೂ ಕೂಡ ಈಗ ಮಾತಾಡ್ತೀವಿ. ಈಗ ಅವನಿಗೆ ಶಾಸ್ತ್ರ ಗೊತ್ತಿದೆ, ಯಾಕಂತಂದ್ರೆ ಈಗ ಆಲ್ರೆಡಿ ಪಾಠ ಕೇಳಿದ್ದೇನೆ. ಅವನು ಈ ಅಜ್ಞಾನದಿಂದನೇ ಪುಣ್ಯ ಕರ್ಮಗಳನ್ನು ಮಾಡಿ ಮೇಲೆ ಹೋಗ್ತಾನೆ, ಪಾಪ ಕರ್ಮಗಳನ್ನು ಮಾಡಿ ಕೆಳಗಡೆ ಹೋಗ್ತಾನೆ, ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಮತ್ತೆ ಮನುಷ್ಯ ಜನ್ಮ ತಗೊಳ್ತಾನೆ ಅಂತ ಈಗೆಲ್ಲ ಎಳಿಕತ್ತೆ ಬಂದಿರಿ. ಸೊ ಎಳಿಕತ್ತೆ ಬಂದಿರೋದ್ರಿಂದ ಈಗ ನನಗೆ ಒಂದು ಕ್ಲಾರಿಟಿ ಬರ್ತಾ ಇದೆ. ಏನಂತಂದ್ರೆ ಜೀವನಿಗೆ ಅವನಿಗೆ ನಾಶ ಅಂತಕ್ಕಂತಹದ್ದು ಇಲ್ಲ. ಹೇಗೆ ನಾಶ ಅಂತಕ್ಕಂಥದ್ದಿಲ್ಲ ಅಂತಂದ್ರೆ, ಅವನು ದೇಹದಿಂದ ನಾನು ಹುಟ್ಟಿದೆ ಮತ್ತೆ ದೇಹದಿಂದ ನಾನು ಮರಣ ಹೊಂದಿದೆ ಅಂತ ಅನ್ಕೊಳ್ತಾನೆ ಅವನು. ಆದ್ರೆ ವಸ್ತುತಃ ಅವನಿಗೆ ನಾಶ ಅಂತಕ್ಕಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ಅವನು ಅನಾದಿ ಅಂತಕ್ಕಂತಹದ್ದು ಶಾಸ್ತ್ರ ಡಿಕ್ಲೇರ್ ಮಾಡಿದೆ. ಇದು ನಮ್ಗಿಂತ ಸ್ವಲ್ಪ ಮೇಲ್ಮಟ್ಟದ ಅನುಭವ ಹೊಂದಿರತಕ್ಕಂತಹ ಶಿಷ್ಯನ ಪ್ರಶ್ನೆ ಇದು. ಈಗ ನಮಗೆ ಹೆಂಗಾಗಿದೆ ಅಂದ್ರ, ನಮಗೆ ತುಂಬಾ ದೇಹದ ಮೇಲೆ ಅಭಿಮಾನ ಅದ, ಅವನಿಗೆ ಜೀವದ ಮೇಲೆ ಅಭಿಮಾನ ಅದ. ಒಂದಿಷ್ಟು ಬೆಳೆದನವ, ಇಷ್ಟು ಈ 190 ಶ್ಲೋಕಗಳನ್ನ ಕೇಳಿದ್ಮೇಲೆ ಅಂತ ಅನ್ಸುತ್ತೆ. ನಾವಿನ್ನೂ ಬೆಳೆದಿಲ್ಲ. ಯಾಕಂತಂದ್ರೆ ನಾವಿನ್ನೂ ಈ ದೇಹದ ಅಭಿಮಾನದಲ್ಲಿದ್ದೀವಿ, ಅವನು ಜೀವದ ಅಭಿಮಾನದಲ್ಲಿದ್ದಾನ. ಮತ್ತೆ ಯಾರು ಆರ್ಗ್ಯೂ ಮಾಡ್ತಾರಲ್ಲ ಇದ್ರ ಮೇಲೆ? ಇಲ್ರಿ, ನಾವು ಇಷ್ಟೆಲ್ಲ ಕೇಳಿ ನಮಗೂ ಗೊತ್ತಾದ್ರಿ ಇವಾಗ ದೇಹ ಅಭಿಮಾನ ಇಲ್ಲ, ನಮಗೆ ಜೀವದ ಅಭಿಮಾನ ಇದೆ, ಅಥವಾ ಇಲ್ಲ ಅದಕ್ಕಿಂತ ಮುಂದಕ್ಕೆ ಹೋಗಿವಿ ನಾವು ಅಂತ ಹೇಳಿ. ಯಾರಾದ್ರೂ ಪ್ರಶ್ನೆ ಮಾಡಂಗಿತ್ತು ಅಂದ್ರೆ ಪ್ರಶ್ನೆ ಮಾಡ್ಬೋದು. ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ನಾವು ಅವನೇನ್ ಪ್ರಶ್ನೆ ಕೇಳಿದ್ದಾನೋ ಅವನಕ್ಕಿಂತ ಕೆಳ ಸ್ತರದಲ್ಲಿದ್ದೀವಿ. ಯಾಕಂತಂದ್ರೆ
ನಾನು ಅಂತಂದ್ರೆ ನಮಗೆ ನಮ್ಮ ಅಭಿಮಾನ ದೇಹವನ್ನ ನಿಮಿತ್ತ ಮಾಡಿಕೊಂಡು ದೇಹವೇ ನಾನು ಅಂತಕ್ಕಂಥದ್ದು ಅಭಿಮಾನ ನಮಗೆ ಬಹಳ ಸ್ಪಷ್ಟವಾಗಿ ಇದೆ. ನಾವಿನ್ನು ದೇಹ ಹೆಂಗರಲ್ಲಿ ಜೀವದ ಸುಖ ದುಃಖಗಳು, ಜೀವದ ಏನು ಗತಿಗಳನ್ನ ಈಗ ನೋಡಿ, ವೇದ ಅಂದ್ರೆ ಈ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಂತಕ್ಕಂಥವ್ರು, ಪುಣ್ಯ ಲೋಕಕ್ಕೆ ಹೋಗ್ಬೇಕಂತವ್ರು, ಅವ್ರೇನಂದ್ರೆ ದೇಹದ ಮೇಲೆ ಪ್ರಜ್ಞೆ ಇರಂಗಿಲ್ಲ ಅವ್ರಿಗೆ. ನೀವು 3 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ವ್ರತಗಳನ್ನ ಮಾಡಿಕೊಂಡು ಆ ಉಪಾಸನ ಕ್ರಮಗಳಿರ್ಬೋದು, ಯಜ್ಞ ಕಾರ್ಯಗಳಿರ್ಬೋದು, ಹವನ ಕಾರ್ಯಗಳಿರ್ಬೋದು, ಈ ಎಲ್ಲವನ್ನ ಅವರು ಮಾಡ್ಲಿಕ್ಕೆ ರೆಡಿ ಇರ್ತಾರ. ಅವರಿಗೆ ದೇಹದ ಮೇಲೆ ಅಥವಾ ಇಂದ್ರಿಯಗಳಿಂದ ಬರ್ತಕ್ಕಂತಹ ಏನು ಟೇಸ್ಟ್ ಆಗಿರ್ತಕ್ಕಂಥ ಆಹಾರದ ಮೇಲೆ ಅಥವಾ ಇನ್ನಿತರ ವೈಭೋಗದ ಕಡೆಗೆ ಅವ್ರಿಗೇನು ಗಮನ ಇಲ್ಲ. ಅವರು ಯಾಕೆಂತಂದ್ರೆ ಆ ದೇಹದ ಭಾವಕ್ಕಿಂತ ಮೀರಿದ್ದಾರೆ, ಅವರು ಜೀವ ಭಾವದಲ್ಲಿದ್ದಾರೆ. ಜೀವ ಭಾವದಲ್ಲಿ ಇರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಗತಿಯನ್ನ ಪಡ್ಕೋಬೇಕು ಅಂತಕ್ಕಂತಹ ಸಂಕಲ್ಪ ಉಳ್ಳವರಾಗ್ಯಾರ ಅವರು. ಹಾಗಾಗಿ ಸೊ ಅವ್ರಿಗೆ ಈ ದೇಹಕ್ಕೆ ಹೇಗಾರಿರ್ಲಿ ಅದನ್ನ ಅವ್ರು ಗಮನ ಕೊಡೋದಿಲ್ಲ ಅವರು. ಆದ್ರೆ ಅವ್ರ ಇಚ್ಛೆ ಇಲ್ಲದಂತಂದ್ರೆ ಸೊ ಸ್ವರ್ಗವನ್ನ ಬಯಸ್ತಕ್ಕಂಥದ್ದು ಅಥವಾ ಪುಣ್ಯಲೋಕವನ್ನ ಬಯಸ್ತಕ್ಕಂಥದ್ದು ಉದಾತ್ತವಾಗಿರ್ತಕ್ಕಂಥ ಕಡೆಗೆ ಅವ್ರ ಗಮನ ಇದೆ. ಸೊ ಆದ್ರೆ ನಮ್ಮ ಗಮನ ಇಲ್ಲದಂತಂದ್ರೆ ನಾವಿನ್ನು ಕೆಳಮಟ್ಟದಲ್ಲಿ ಇದೀವಿ, ದೇಹಸ್ತರದಲ್ಲಿ ಇದೀವಿ. ನಮಗೆ ಈ ದೇಹದ ಮೇಲೆನೆ ಅತ್ಯಧಿಕವಾಗಿರ್ತಕ್ಕಂತಹ ಅಭಿಮಾನ ಉಳ್ಳವರಾಗಿರೋದ್ರಿಂದ ಈ ದೇಹದಿಂದ ಹುಟ್ಟಿದ್ದೇವೆ, ಅದಕ್ಕೆ ಮಾಡಿಕೊಂತೀವಿ. ಮತ್ತೆ ಅವರೆಲ್ಲ ಅವ್ರು ತೀರ್ಕೊಂಡಿದ್ದಾರೆ ಅಂತ ನಾವು ಈ ಹಂತದಲ್ಲಿ ಮಾತಾಡ್ತೀವಿ. ಈಗಾದ್ರೆ ಇವನು ಸ್ವಲ್ಪ ಬೆಳೆದಿರ್ತಕ್ಕಂಥವನು, ಇವನಿಗೆ ಈಗ ಒಂದು ಐಡಿಯಾ ಬಂದಿದೆ. ಏನ್ ಬಂದಿದೆ ಅಂತಂದ್ರೆ, ಈ ದೇಹವನ್ನ ತೆಗೆದುಕೊಂಡಾಗ ಮಾತ್ರ ನಾನು ಹುಟ್ಟಿದೆ ಅಂತ ಅನ್ಕೊಳ್ತೀನಿ, ಮತ್ತೆ ನಾನು ದೇಹವನ್ನ ಬಿಟ್ಟಾಗ ಮಾತ್ರ ನಾನು ಮರಣಿಸ್ತೆ ಅಂತ ಅಭಿಮಾನ ಪಡ್ತೀನಿ. ಬಿಟ್ರೆ ವಸ್ತುತಃ ನನಗೆ ದೇಹದ ಮೇಲೆ ಅಭಿಮಾನ ಇಲ್ಲ. ಆದ್ರೆ ನಾನು ಜನ್ಮಾಂತರಗಳಿಂದ ಇದೀನಿ, ಮತ್ತೆ ಮುಂದೆ ಇರ್ತೀನಿ ನಾನು. ಯಾಕಂತಂದ್ರೆ ಮತ್ತೆ ಪುಣ್ಯ ಪಾಪ ಕೆಲಸ ಮಾಡೋದು, ಮತ್ತೆ ಹುಟ್ಟೋದು ಅಂತೂ ಕೂಡ ಜೀವನಿಗೆ ನಾಶ ಅಂತಕ್ಕಂಥದ್ದು ಇಲ್ಲ. ಯಾಕಂತಂದ್ರೆ ಅನಾದಿ ಕಾಲದಿಂದನೂ ಕೂಡ ಯಾವಾಗ ಇದು ಹುಟ್ಟದ ಅಂತಂದ್ರೆ ಅನಾದಿಯಿಂದ ಇದೆ ಅಂತ ಹೇಳ್ತೀವಿ. ಅನಾದಿ ಮತ್ತೆ ಎಲ್ಲಿ ತನಕಿರ್ತಂತಂದ್ರೆ ಈ ಜೀವ ಅನಂತ ತನಕಿರ್ತದೆ. ಅನಾದಿಯಿಂದನೂ ಅದ ಮತ್ತೆ ಅನಂತದವರೆಗೂ ಇರುತ್ತೆ. ಯಾಕಂತಂದ್ರೆ ಅದಕ್ಕೆ ಸಾವಿಲ್ಲ. ಅದ್ ಯಾಕಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಸ್ಥೂಲವಾಗಿರ್ತಕ್ಕಂಥದ್ದೆಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಾಣ ಪಕ್ಷಿ ಹಾರಿತು, ಅವರು ಪುಣ್ಯ ಲೋಕಕ್ಕೆ ಹೋದ್ರು, ಇಲ್ಲ ದೇವಲೋಕಕ್ಕೆ ಹೋದ್ರು, ಕೈಲಾಸ ಸೇರಿಕೊಂಡ್ರು, ವೈಕುಂಠ ಸೇರಿಕೊಂಡ್ರು ಅಂತ ಹಿಂಗೆಲ್ಲ ನಾವು ನಾರ್ಮಲ್ ಆಗಿ ಮಾತಾಡ್ತೀವಿ ನೋಡ್ರಿ. ಎಲ್ಲರೂ ಯಾರು ದೇಹ ತ್ಯಾಗ ಮಾಡಿದ್ಮೇಲೆ ಸಾಮಾನ್ಯವಾಗಿ ಈ ರೀತಿಯಾಗಿ ಮಾತಾಡ್ತೀವಿ. ಅಂದ್ರೆ ಒಂದಿಷ್ಟು ಪ್ರಾಣ ಪಕ್ಷಿ ದೇಹವನ್ನ ಬಿಟ್ಟು ಹೋಗುತ್ತದೆ ಅಂತಕ್ಕಂಥದ್ದು, ಜೀವ ಹೋಗಿದೆ ಅಂತ ಬಿಟ್ರೆ ಜೀವ ಸತ್ತಿದೆ ಅಂತ ಅನ್ನಂಗಿಲ್ಲ ನಾವು. ದೇಹ ನಾಶ ಆಗಿದೆ ಅಂತ ಕಾಣ್ತದೆ, ಯಾಕಂದ್ರೆ ಅದನ್ನ ಸುಡ್ತೀವಿ, ಇಲ್ಲ ಅದನ್ನ ಹೂತಾಕ್ತಿವಿ. ಆದ್ರೆ ಜೀವ ಅಂತಕ್ಕಂಥದ್ದು ನಾಶ ಆಗೋದಿಲ್ಲ. ಅದು ಅನಾದಿನೌದು ಮತ್ತೆ ಅನಂತನೌದು. ಅತಃ ಅಸ್ಯ ಜೀವಭಾವೋ ಅಪಿ ನಿತ್ಯ ಭವತಿ ಸಂಸ್ಕೃತಿ. ಇದರಿಂದ ನಮಗೇನ್ ಗೊತ್ತಾಗುತ್ತಂದ್ರೆ ಅದು ನಿತ್ಯವಾಗಿರ್ತಕ್ಕಂಥದ್ದಂತನೂ ಕೂಡ ಗೊತ್ತಾಗುತ್ತೆ. ಕಥಮ್ಮೆ ನ ನಿವರ್ತೇತ ಸನ್ಮೋಕ್ಷ. ಹೇ ಪ್ರಭು, ಮತ್ತೆ ಇದಕ್ಕೆ ನೀವು ಮೋಕ್ಷ 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 ಬಿಡುಗಡೆ ಬಿಡುಗಡೆ ಅಂತ ಹೇಳಿದ್ರಲ್ಲ, ಇದೆಲ್ಲಿ ಬಿಡುಗಡೆ ಸಾಧ್ಯ? ಯಾವ್ದ್ರಿಂದ ಬಿಡುಗಡೆ? ಅದು ಯಾವಾಗ್ಲೂ ಐತಲ್ವ, ಅನಾದಿಂದ ಅದ ಅನಂತವರೆಗೆ ಇರ್ತದ. ಮತ್ತೆ ಅದಕ್ಕೆ ಬಿಡುಗಡೆ ಮೋಕ್ಷ ಅಂತಕ್ಕಂಥದ್ದನ್ನ ಹೆಂಗ ಆರೋಪ ಮಾಡ್ತೀರಿ ನೀವು? ನಾಶ ಆಗದಿತ್ತಂತಂದ್ರೆ ನಾಶ ಆಗೋದ್ರಿಂದ ಬಿಡುಗಡೆಯನ್ನ ಪಡ್ಕೊಳಕ ನಾವು ಮುಕ್ತಿಯನ್ನು ಹೇಳ್ಬೋದಾಗಿತ್ತು.
ಅದು ಅನಾದಿ ಕಾಲದಿಂದದ ಅನಂತ ಕಾಲದವರೆಗೂ ಇರ್ತದ. ಸೊ ಹಾಗಾಗಿ ಅದಕ್ಕೆ ಮೋಕ್ಷ ಅಂತಕ್ಕಂಥದ್ದು ಅಥವಾ ಇದರಿಂದ ಬಿಡುಗಡೆ ಅಂತಕ್ಕಂಥದ್ದು ಇಂಪಾಸಿಬಲ್ ಅದ. ಬಹಳ ಬ್ಯೂಟಿಫುಲ್ ಕ್ವಶನ್ ಇದು, ಕರ್ಮಕಾಂಡದವರಿಗೆ ಅದ್ಭುತವಾಗಿರ್ತಕ್ಕಂತಹ. ಸೊ ಐ ಥಿಂಕ್ ಯಾರಿಗೊಂದು ಸ್ವಲ್ಪ ಕರ್ಮಕಾಂಡದ ಮೇಲೆ ಭಾರಿ ಅಭಿಮಾನ ಇರ್ತದ, ಅವರಿಗೆ ಭಾರಿ ಅಥೆಂಟಿಕ್ ಆಗಿರ್ತಕ್ಕಂತಹ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಶಂಕರ್. ಅದಕ್ಕೆ ಅವರು ಜಗತ್ತು ಸತ್ಯ, ಜೀವ ಸತ್ಯ ಅಂತಕ್ಕಂಥದ್ದನ್ನು ಬಹಳ ಅಥೆಂಟಿಕ್ ಆಗಿ ಪ್ರೂವ್ ಮಾಡ್ತಾರೆ. ಯಾಕಂದ್ರೆ ಇದೇ ಡೆಫಿನೇಷನ್ ಇಂದ ಅವರು ಈ ಜಗತ್ತನ್ನು ಸತ್ಯ ಮತ್ತೆ ಈ ಜೀವನ ಸತ್ಯ. ಯಾಕಂದ್ರೆ ಜೀವ ನಾಶ ಆಗೋದಿಲ್ಲ, ಯಾವಾಗ್ಲೂ ಇರ್ತಾನೆ. ಲೋಕಾಂತರಗಳಿಗೆ ಹೋಗಿಬಿಡ್ತಾನೆ ಅವನು, ಅಷ್ಟೇನೆ. ಬಟ್ ಆದ್ರೆ ಅವನು ಇಲ್ಲೇರಿರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಒಟ್ಟು ಅಂತನೂ ಕೂಡ ಅವನು ಸತ್ಯ. ಅವನು ಇದಕ್ಕೆ ಏನ್ ನೀವು ಇದಕ್ಕೆ ಬಿಡುಗಡೆ ಮೋಕ್ಷ ಅಂತ ಕರಿತಿರಲ್ಲ, ಒಂದು ರೀತಿಯಿಂದ ಅವನಿಗೆ ಒಳಗಡೆಗೆ ಇಡೀ ಏನ್ ಇಷ್ಟೊತ್ತನಕ ಕೇಳಿದ್ನೋ ಅದನ್ನೆಲ್ಲ ಬುಡಮೇಲ್ ಮಾಡೋ ಹಾಗೆ ಕ್ವಶನ್ ಇದು. ಏನ್ ಇಷ್ಟೊತ್ತನಕ ಏನ್ ಇಷ್ಟು 190 ಶ್ಲೋಕ ಹೇಳಿದ್ರಲ್ವಾ, ಇದೆಲ್ಲನೂ ಕೂಡ ಸುಮ್ಮನೆ ಏನೋ ನೀವು ಹೇಳಿದಂಗ. ಯಾಕಂತಂದ್ರೆ ವಸ್ತುತಃ ಅವನು ಸಾಯೋದಿಲ್ಲಲ್ರಿ, ಅವ್ನು ನಾಶ ಆಗೋದಿಲ್ಲಲ್ರಿ. ಅವನು ನಾಶನ ಆಗದಿದ್ಮೇಲೆ ಅವನಿಗೆ ಮೋಕ್ಷ ಅಂತಕ್ಕಂಥ ಪ್ರಶ್ನೆ ಹೆಂಗ, ಯಾವ ಎಲ್ಲಿ ಆರೋಪ ಮಾಡ್ತೀರಿ ನೀವು ಅವನಿಗೆ? ಸೊ ಈ ರೀತಿಯಾಗಿ ಈ ಸ್ಟೂಡೆಂಟು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಕ್ವಶನ್ ಅರ್ಥ ಆಯ್ತ್ರಿ ಇದು? ಇಲ್ಲ ಸುಮ್ಮನೆ ಕೇಳ್ತಾ ಇದ್ದೀರಾ? ವಾಣಿಯವರೇ, ಕೇಳಿಸ್ತಾ ಇದೆಯಾ? ಸರ್ ಹೌದು, ಕೇಳಿಸ್ಕೊಂತಿದ್ದೀನಿ. ಸ್ವಲ್ಪ ಅರ್ಥ ಆದಂಗ ಅನ್ಸ್ತಿದೆ, ಸ್ವಲ್ಪ ಏನಂತ ಗೊತ್ತಾಗ್ತಿಲ್ಲ. ಆ ತರ ಸ್ಟೇಜ್ ಅಲ್ಲಿ ಇದ್ದೀನಿ ಸರ್. ಅಲ್ಲ, ಅವ್ನ್ ಕ್ವಶನ್ ರೈಸ್ ಮಾಡಿದ ಅರ್ಥ ಆಯ್ತಾ? ಹೌದು ಸರ್. ಅಂದ್ರೆ ನಾವಿವಾಗ ಆತ್ಮಕ್ ಸಾವಿಲ್ಲ ಅಂತ ಹೇಳ್ತೀವಿ. ಹಂಗಂದ್ರೆ ಅದಕ್ಕೆ ಮೋಕ್ಷ ಅಂತ ಹೇಳೋದ್ ಯಾವ್ದ್ರಿಂದ ಅಂತ ಹೇಳಿ. ಈಗ ನಾವು ಸಾವಿಂದ ಬಿಡುಗಡೆ ಅಂತ ಕೇಳ್ತೀವಿ, ಆದ್ರೆ ಆತರ ಅಲ್ಲ. ಅದಕ್ಕೆ ಸಾವಿಲ್ಲ ಅಂತ ಹೇಳಾಗಿದೆ, ಆದ್ರೆ ಮೋಕ್ಷ ಅಂದ್ರೆ ಏನ್ರಿಂದ ಮೋಕ್ಷ ಅಂತ ಹೇಳಿ ಕೇಳ್ತಿದ್ದಾರೆ. ಲಲಿತಾ, ಅರ್ಥ ಆಯ್ತಿದು? ಸರ್ ಅರ್ಥ ಆಯ್ತು ಸರ್. ನಿಮ್ಮ ವಾಯ್ಸ್ಗಳು ಯಾಕೆ ನನಗೆ ಕ್ಲಾರಿಟಿ ಇಲ್ಲ? ನನ್ನ ವಾಯ್ಸ್ ಕ್ಲಿಯರ್ ಅದಲ್ವಾ ವಿಮಲವ್ರೆ? ನಿಮ್ ವಾಯ್ಸ್, ಎಲ್ಲರ ವಾಯ್ಸ್ ಕ್ಲಿಯರ್ ಇದೆ ಸರ್. ಕ್ಲಿಯರ್ ಆಗಿ ಕೇಳ್ತಿದೆ ಸರ್. ನನಗೆ ನೀವು ಮಾತಾಡೋದು ಕ್ಲಾರಿಟಿ ಇಲ್ಲ ಕೇಳಿಸ್ತದೆ, ನನಗೆ ಯಾಕೆ ಗೊತ್ತಿಲ್ಲ. ಎಲ್ಲರ ವಾಯ್ಸ್ ಕ್ಲಿಯರ್ ಇದೆ ಸರ್, ನಿಮ್ ವಾಯ್ಸ್ ಕ್ಲಿಯರ್ ಇದೆ ಸರ್. ಓಕೆ. ಸೊ ಇದು ಯಾಕಂದ್ರೆ ಪ್ರಶ್ನೆ ಚೆನ್ನಾಗಿ ಅರ್ಥ ಆಯ್ತು ಅಂತಂದ್ರೆ ದೆನ್ ಅವಾಗ ಮುಂದಿಂದ ಅರ್ಥ ಆಗತ್ತೆ. ಕೆಲವೊಂದು ಕಡೆ ನಮಗೆ ಫಸ್ಟ್ ಪ್ರಶ್ನೆ ಕ್ಲಾರಿಟಿ ಇರಬೇಕು. ಪ್ರಶ್ನೆ ಕ್ಲಾರಿಟಿ ಇತ್ತಂದ್ರೆ ಅವಾಗ ನಮ್ಮ ಮನಸ್ಸು ಅಲ್ಲಿರ್ತದ. ಪ್ರಶ್ನೆನೇ ಕ್ಲಾರಿಟಿ ಇಲ್ಲದೆ ಹೋದಾಗ ಉತ್ತರನೂ ಕೂಡ ಅಸಂಬದ್ಧವಾಗಿ ಕಾಣಿಸ್ತದ. ಓಕೆ, ಸೊ ಇದಕ್ಕೆ ಏನು ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡೋಣ. ಶ್ರೀ ಗುರುರ್ವಾಚ ಸಮ್ಯಕ್ ಪೃಷ್ಟಂ ತ್ವಯಾ ವಿದ್ವನ್ ಸಾವಧಾನೇನ ತಚ್ಛೃಣು ಪ್ರಮಾಣಕೀನ ಭವತಿ ಭ್ರಾಂತ್ಯಾ ಮೋಹಿತ ಕಲ್ಪನಾ. ಭ್ರಾಂತ್ಯಾ ಮೋಹಿತ ಕಲ್ಪನಾ. ಈಗ
ನೋಡಿ ಈಗ ಅವನನ್ನ ಸಂಬೋಧನೆ ಮಾಡೋದನ್ನ ಆಚಾರ್ಯ ಶಂಕರ್ ಎಷ್ಟು ಚೆನ್ನಾಗಿ, ಅಂದ್ರೆ ಅವನು ಕ್ವಶನ್ ಕೇಳಿದ್ಮೇಲೆ ಈಗ ಅವನನ್ನ ಮೂಢ ಅಂತ ಕರಿತೇ ಇಲ್ಲ. ಮೊದಲೆಲ್ಲ ಏನ್ ಮಾಡಿದ್ರು, ಮೂಢ ಅಂತ ಕರೆದದ್ದು ನಾವು ನೋಡಿದ್ವಿ ಹಿಂದಿನ ಇದರಲ್ಲಿ. ಆದ್ರೆ ಈಗ ಅವನನ್ನ ಮೂಢ ಅಂತ ಕರಿತೇ ಇಲ್ಲ, ಈಗ ಅವನನ್ನ ತುಂಬಾ ರೆಸ್ಪೆಕ್ಟ್ ಆಗಿ ಕರಿತಿದ್ದಾರೆ. ಹೇ ವಿದ್ವನ್, ಹೇ ವಿದ್ವನ್, ಹೇ ವಿದ್ವಾಂಸರೇ, ಸಾವಧಾನೇನ ತಚ್ಛೃಣು. ಸಾವಧಾನೇನ ತಚ್ಛೃಣು ಅಂದ್ರೆ ಸಾವಧಾನವಾಗಿ ಕೇಳು. ಯಾಕಂತಂದ್ರೆ ಸಮ್ಯಕ್ ಪೃಷ್ಟಂ, ನೀನು ಕೇಳಿರ್ತಕ್ಕಂಥದ್ದು ಪ್ರಾಮಾಣಿಕವಾಗಿದೆ ಪ್ರಶ್ನೆ. ನೀನು ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಾಮಾಣಿಕವಾಗಿದೆ ಮತ್ತು ಸ್ಪಷ್ಟವಾಗಿದೆ. ಹಾಗಾಗಿ ಹೇ ವಿದ್ವಾಂಸನೇ, ಹೇಳ್ತೀನಿ, ಸೊ ಚೆನ್ನಾಗಿ ಕೇಳು. ಭ್ರಾಂತ್ಯ ಮೋಹಿತ ಕಲ್ಪನಾ ನ ಭವತಿ. ಒಂದೇ ಶಬ್ದದಲ್ಲಿ ಹೇಳಿದ್ರು ಅವರು, ಯಾವುದು ಭ್ರಾಂತಿಯಿಂದ ಕಲ್ಪಿತವಾಗಿದೆಯೋ, ಭ್ರಾಂತಿಯಿಂದ ಕಲ್ಪಿತವಾಗಿರ್ತಕ್ಕಂತಹದ್ದು ಅದು ನಿಜವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮಗೆ ಅದು ನಿಜವಾಗಿ ಕಾಣಿಸಿಕೊಳ್ತದೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಸಾವಧಾನವಾಗಿ ಕೇಳಿಸ್ಕೊ, ಅಂದ್ರೆ ತುಂಬಾ ಏಕಾಗ್ರತೆಯಿಂದ ಕೇಳಿಸ್ಕೊ, ಇದನ್ನ ಡಿಸ್ಕಸ್ ಮಾಡುವ ಅಂತಂತಾರೆ ಅವರು. ಭ್ರಾಂತಿಂ ವಿನಾ ತ್ವಸಂಗಸ್ಯ ನಿಷ್ಕ್ರಿಯಸ್ಯ ನಿರಾಕೃತೇಃ ನ ಘಟೇತಾರ್ಥ ಸಂಬಂಧೋ ನಭಸೋ ನೀಲತಾಧಿಪತ್. ನಭಸೋ ನೀಲತಾಧಿಪತ್. ಏನು ಭ್ರಾಂತಿ ಅಂತ ಹೇಳಿದ್ರಲ್ಲ, ಈ ಭ್ರಾಂತಿ ಅಂತಕ್ಕಂಥದ್ದಕ್ಕೆ ಹೇಗೆ ಭ್ರಾಂತಿ ಅಂತಕ್ಕಂಥದ್ದನ್ನ ಮೊದಲು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಭ ಅಂತಂದ್ರೆ ಆಕಾಶ ಅಂತ, ನಭೋ ಮಂಡಲ ಹೇಳ್ತಲ್ಲ ಹಾಗೆ. ಏನು ಈ ಆಕಾಶ ಇದೆಯಲ್ವಾ, ಈ ಆಕಾಶ ನೋಡಿ ನೀಲತಾದಿವತ್ತು. ಅವು ಕತ್ತೆತ್ತಿ ನೋಡಿದ್ವು ಅಂತಂದ್ರೆ ನೀಲವರ್ಣವಾಗಿ ಕಾಣಿಸ್ಕೊಳ್ತದೆ. ಈಗ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ಕೊಳ್ತದ. ಎಲ್ಲರೂ ನಾವು ನೋಡ್ತೀವಿ, ಎಲ್ಲರೂ ಕೂಡ ನಾವೇನು ಸ್ವಲ್ಪ ಸಂಶಯ ಇಲ್ಲಾರದಂತೆ ನೀಲಾಕಾಶ ಅಂತೇಳಿ ಹೇಳ್ತೀವಿ. ಎಲ್ಲರ ಅನುಭವದಲ್ಲದ, ಜ್ಞಾನಿಗೆ, ಅಜ್ಞಾನಿಗೆ, ಪಂಡಿತನಿಗೆ, ಪಾಮರನಿಗೆ, ಮಗುವಿಗೆ, ಮುದುಕರಿಗೆ, ಎಲ್ಲ ಕವಿಗಳಿಗೆ, ಪುಂಗವರಿಗೆ, ವಿದ್ವಾನರಿಗೆ, ಎಲ್ಲರಿಗೂ ಕೂಡ ಆಕಾಶ ಕತ್ತೆತ್ತಿ ನೋಡಿದಾಗ ನೀಲಿಯಾಗಿ ಕಾಣಿಸಿಕೊಳ್ತದ. ನೀಲತಾಧಿಪತು, ಗಗನೇ ನೀಲತಾಧಿಪತು, ನಭ ನೀಲತಾಧಿಪತು. ನ ಘಟೆ, ನ ಘಟೆ ಅರ್ಥ ಸಂಬಂಧ ಹೋ, ಅರ್ಥ ಸಂಬಂಧ ಯೋಹೋ. ಅಂದ್ರೆ ಈಗ ನಮಗೆಲ್ಲನೂ ಕೂಡ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ, ಯಾವುದರಲ್ಲಿ ಅದು ಆಕಾರ ಇಲ್ಲವೋ, ಯಾಕಂತಂದ್ರೆ ಒಂದು ಆಕಾರ ಇದ್ದಾಗ ಆಕಾರಕ್ಕೆ ತದನುಗುಣವಾಗಿರ್ತಕ್ಕಂತಹ ನಾವು ವರ್ಣವನ್ನ ನೋಡ್ತೀವಿ. ಒಂದು ವರ್ಣವನ್ನ ನೋಡ್ಬೇಕಂತಂದಾಗ ಅದಕ್ಕೊಂದು ಆಕಾರ ಇರ್ಬೇಕು, ಅದರದೊಂದು ಆಕ್ಷನ್ ಕ್ರಿಯೆ ಇರಬೇಕು. ಈಗ ಬೆಳಕನ್ನ ನಾವು ನೀಲಿ ಅಂತ ಹೇಳ್ತೀವಿ, ಆಕಾರದಿಂದ ಇದ್ರೂ ಕೂಡ, ಆದ್ರೆ ಅದು ನಮಗೆ ಸೊ ಇಂದ್ರಿಯಕ್ಕೆ ಸ್ಪರ್ಶ ಆಗುತ್ತೆ, ಅದು ಅನುಭವಿಸ್ತೀವಿ ಅದನ್ನ. ಮತ್ತೆ ಇನ್ನು ಘನವಾಗಿರ್ತಕ್ಕಂಥ ವಸ್ತುಗಳಂತನೂ ಕೂಡ ವರ್ಣಗಳಿಂದ ನಮಗೆ ತೋರ್ತವ. ಕಲ್ಲಿಗೊಂದು ಬಣ್ಣ ಇದೆ, ಸಿಮೆಂಟ್ಗೊಂದು ಬಣ್ಣ ಇದೆ, ಕಬ್ಬಿಣಕ್ಕೊಂದು ಬಣ್ಣ ಇದೆ, ಎಲ್ಲ ನಾವು ನೋಡ್ತೀವಿ.
ಇನ್ನು ಮತ್ತೆ ಮರಗಳಿಗೆ, ಜೀವಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ, ಸೊ ಎಲ್ಲ ವರ್ಣ ಇದೆ. ಆದ್ರೆ ಇದು ಆಕಾಶ ಅಂತಕ್ಕಂಥದ್ದು ವಸ್ತುತಃ ಅಗೋಚರವಾಗಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅಸಂಗಸ್ಯ ಅಂದ್ರೆ ಅದು ಸ್ವಭಾವತಃ ಅಸಂಗವಾಗಿರ್ತಕ್ಕಂಥದ್ದು. ಮತ್ತೆ ನಿಷ್ಕ್ರಿಯಶ್ಯ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆ ಇಲ್ಲ. ಮತ್ತೆ ನಿರಾಕೃತೆ, ಮತ್ತೆ ಅದಕ್ಕೆ ಆಕಾಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಕಾರ ಇಲ್ಲ. ಅದು ಅಸಂಗವಾಗಿದೆ, ನಿಷ್ಕ್ರಿಯವಾಗಿದೆ ಮತ್ತು ನಿರಾಕಾರವಾಗಿದೆ. ಆದರೂ ಕೂಡ ಅದು ಒಂದು ವಸ್ತುವಿನಂತೆ ನಮಗೆ ಅದು ನೀಲಿ ರೂಪದಲ್ಲಿ ಕಾಣಿಸಿಕೊಳ್ತದೆ. ಹೀಗೆ ನೀಲಿ ರೂಪದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಇಟ್ಸ್ ವೆರಿ ಸಿಂಪಲ್. ಇದಕ್ಕೆ ಭ್ರಾಂತಿಮ್ನ, ಯಾಕಂದ್ರೆ ರಿಯಾಲಿಟಿ ಇಲ್ಲ ಅಲ್ಲಿ. ಇಲ್ಲಿ ನಮಗಂತಂದ್ರೆ ಜೀವ ಅಂತಂದಗಳಿಗೆ ನಮಗೆ ಇರ್ಲಿ ಏನೋ ಅಜ್ಞಾನದಿಂದ ಮೋಹದಿಂದ ಅಂತ ಅನ್ಕೊಳ್ತೀವಪ್ಪ. ಆದ್ರೆ ಅದನ್ನ ಬಿಟ್ಟರು ಅವರು ಸ್ವಲ್ಪ ಹೊರಗಡೆ ಬೈದಿದ್ದಾರೆ ಸಬ್ಜೆಕ್ಟ್ಗೆ. ಅಂದ್ರೆ ಅಂತರ ಒಳಗಡೆ ಇರ್ತಕ್ಕಂಥ ಭ್ರಾಂತಿ ತೆಗಿಲಿಕ್ಕೆ ಸಡನ್ ಆಗಿ ನಾವು ಮುಟ್ಟಿದ್ವಿ ಅಂದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಮೊದಲು ಆಕಾಶ ತೋರಿಸ್ಲಿಕ್ಕೆ ಹಚ್ಚಾರ ಅವ್ರು ಅಂತ ಕಾಣುತ್ತೆ. ನೋಡಿ ಆಕಾಶ ನೋಡಿ, ಆಕಾಶ ನೋಡ್ರಿ ಅಂತ ಅನ್ನೋದನ್ನೇ ಮೊದಲು ಎಲ್ಲಿ ಆಕಾಶ ಅಂತಂದ್ರೆ ಏನಂತಂದ್ರೆ ಗೊತ್ತಾಗಲ್ಲ. ಯಾಕಂದ್ರೆ ಅದು ಸುಮ್ನೆ ಆಕಾಶ ಅಂತ ಹೇಳ್ತೀವಿ, ವಸ್ತುತಃ ಆಕಾಶ ಇಲ್ಲ. ಆದ್ರೂ ಕೂಡ ಮತ್ತೆ ಅದು ಇಲ್ಲ ಅಂತಂದ್ಮೇಲೆ ಅದು ಅಸಂಗನೇ. ಅದು ಮತ್ತೆ ಅಸಂಗ ಆಗಿರೋದ್ರಿಂದ ಅದು ನಿಷ್ಕ್ರಿಯ. ಅದು ನಿಷ್ಕ್ರಿಯ ಆಗಿರೋದ್ರಿಂದ ಅದು ನಿರಾಕೃತಿ, ಯಾವುದೇ ಅದರಲ್ಲಿ ಕೃತಿಗಳಿಲ್ಲ, ಆಕಾರನೂ ಇಲ್ಲ, ಕಾರ್ಯನೂ ಇಲ್ಲ, ಮತ್ತು ಅದು ಸಂಘರಹಿತವಾಗಿರ್ತಕ್ಕ ಸಂಘನೂ ಇಲ್ಲ. ಆದ್ರೂ ಕೂಡ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆಕಾಶ, ನೀಲಾಕಾಶ, ನೀಲಿಯಿಂದ ನೀಲ ವರ್ಣದ ಆಕಾಶ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಎಲ್ಲರೂ ಮಾತನಾಡ್ತಾ ಇದ್ದೀವಿ, ಮತ್ತೆ ಅದನ್ನ ಬರಿತಾ ಇದ್ದೀವಿ. ಯಾರು ಇಲ್ಲ ಆಕಾಶ ಕೆಂಪು ಅಂತಂದ್ರೆ ಒಪ್ಪೋದಿಲ್ಲ, ನಾವು ಜಗಳ ಮಾಡ್ತೀವಿ. ಅಷ್ಟು ಗೊತ್ತಾಗಲ್ವ ನಿನಗೆ ಅದಂಗ ಕೆಂಪದ ಅಂತ ಹೇಳಿ. ನೀಲಿ ಇದೆಯಾ, ನೀಲಿ ಸತ್ಯನ ಅಂತ ನೋಡಿದ್ರಾಗ ವಿಚಾರಿಸ್ತೀವಿ ಅಂತಂದ್ರೆ ನೀಲಿ ಕೂಡ ಸತ್ಯ ಅಲ್ಲ, ಆದ್ರೆ ತೋರ್ತಾ ಇದೆ. ಯಾಕೆ ತೋರ್ತಾ ಇದೆ ಅಂದ್ರೆ ಭ್ರಾಂತಿಯಿಂದ ತೋರ್ತಾ ಇದೆ. ಅದು ಏನ್ ಭ್ರಾಂತಿ? ಅದಕ್ಕೆ ಸೈನ್ಸ್ನವರು ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ಅದಕ್ಕೆ ಏನೇನೋ ಕಾರಣಗಳಿಂದ ಅದಿನ್ನೂ ನಡೀತಾ ಇದೆ. ಬಟ್ ಆದರೂ ಕೂಡ ಅವರು ಹೇಳ್ತಕ್ಕಂಥದ್ದು ಬೆಳಕಿನ ಪ್ರತಿಫಲನದಿಂದ, ಸೊ ಆ ಕಾರಣದಿಂದ ಅದು ರಿಫ್ಲೆಕ್ಟ್ ಆಗಿ ನೀಲಿ ಆಕಾರ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅವರು. ಯಾರು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ, ಸಬ್ಜೆಕ್ಟ್ ಗೊತ್ತಿತ್ತಂದ್ರೆ ಹಾಕ್ರಿ, ಯಾರಾದ್ರು ಖಗೋಳಶ ನಾಲೆಡ್ಜ್ ಇರೋರು ಅವ್ರು ಅದನ್ನ ಸೊ ಹೇಳ್ತಾರೆ. ಅವರು ಪ್ರತಿಬಿಂಬ, ಆ ಬೆಳಕಿನ ಪ್ರತಿಬಿಂಬ ಅದೇನಾಗಿ ಪ್ರತಿಫಲನವಾಗಿ ಅದು ನೀಲಿ ಬಣ್ಣಕ್ಕೆ ಕಾಣಿಸ್ತದೆ. ವಸ್ತುತಃ ಮೇಲೆ ಹೋದಾಗ ನೀಲಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಮೇಲೆ ಹೋದಾಗ ನೀಲಿ ಇಲ್ಲ ಅಂತ ನಾವು ನಮ್ಗೆ ತಿಳುವಳಿಕೆಗೆ ಮಾತಾಡ್ತೀವಿ. ಇಲ್ಲ, ಅದು ಇಲ್ಲೇ ನಮ್ಗೆ ಕಣ್ಣು ಮುಂದೆ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ. ಯಾವುದೇ ಬಣ್ಣ ಇಲ್ದಿರ್ತಕ್ಕಂಥದ್ದು ಬಯಲು ಕಾಣ್ತದಲ್ವಾ, ಅದಕ್ಕೇನು ಬಣ್ಣ ಇಲ್ಲ ಅದಕ್ಕೆ. ಸೊ ಇದು ಯಾಕಂಕ ನೀಲಾಗಿ ಹೆಂಗ್ ಕಾಣಿಸ್ತದ ಅಂತ ಕೇಳಿದ್ರೆ ಯಾಕೆ ಅದಕ್ಕೆ ಉತ್ತರ ಏನದ ಅದಕ್ಕ? ಹೀಗೆ ಕಾಣಿಸೋದಕ್ಕೆ ಅದು ಒಂದು ಕಾರಣ ಹೇಳ್ಬೋದೇನೋ ಬಿಟ್ರೆ ರಿಯಲ್ ಉತ್ತರ ಅಂತನೂ ಇಲ್ಲ. ಯಾಕೆ ಅಂತಂದ್ರೆ ಅದು ಒಂದು ವಸ್ತು ಅಲ್ಲದು. ಮತ್ತೆ ವಸ್ತು ಅಲ್ಲದೆ ಇರುವುದರ ಮೇಲೆ ಒಂದು ವರ್ಣವನ್ನ ಆರೋಪ ಮಾಡ್ತೀವಿ ಅಂತಂದ್ರೆ, ನಾವೇನ್ ಆರೋಪ ಮಾಡಿಲ್ಲ, ಅದು ವರ್ಣ ಆಗಿ ಕಾಣಿಸ್ತಾ ಇದೆ ಅಂತಂದ್ರೆ ಇದೇನ್ ತೋರಿಸ್ತದೆ ಅಂತಂದ್ರೆ ಭ್ರಾಂತಿ ಅಂತ ತೋರಿಸ್ತದ. ಮತ್ತೆ ಎಲ್ಲರೂ ಭ್ರಾಂತಿಯಲ್ಲಿ ಇದೀವಿ ಅಂತಂದ್ರೆ ಹೌದು, ಎಲ್ಲರೂ ಭ್ರಾಂತಿಯಲ್ಲಿ ಇದೀವಿ. ಅದ್ರಾಗೇನು, ಅದೇ ಜ್ಞಾನಿಗಳು ಕೂಡ ಭ್ರಾಂತಿಯಲ್ಲಿ ಇದಾರೆ, ಹೌದು, ಅವರು ಕೂಡ ಹಂಗೆ ತೋರ್ತದೆ ಅದು.
ಆದ್ರೆ ಅವ್ರಿಗೆ ಗೊತ್ತದ ಅದು ನೀಲಿ ಇಲ್ಲ ಅಂತ ಗೊತ್ತದ. ಇಷ್ಟೇ ವ್ಯತ್ಯಾಸ. ಜ್ಞಾನಿಗನು ಕೂಡ ಹಂಗೆ ಕಾಣಿಸ್ತದೆ, ಅಜ್ಞಾನಿಗೆ ಕೂಡ ಹಂಗೆ ಕಾಣಿಸ್ತದೆ. ಸಾಮಾನ್ಯವಾಗಿ ದೇಶಕಾಲ ಅಂತ ಕರಿತೀವಿ ನಾವು. ಒಂದು ಪ್ರದೇಶದಲ್ಲಿ ನಿಂತುಕೊಂಡು ಒಂದು ವಸ್ತುವನ್ನು ನೋಡಿದ್ವಿ ಅಂತಂದ್ರೆ ಅದರದ್ದು ವಸ್ತುವಿನ ರೂಪನೇ ಬೇರೆ ಇರ್ತದ. ಇನ್ನೊಂದ್ ಸ್ವಲ್ಪ ಹತ್ತಿರಕ್ಕೆ ಹೋಗಿ ನೋಡಿದ್ವಿ ಅಂದ್ರೆ ಅದ್ರದ್ದು ರೂಪನೇ ಬೇರೆ ಆಗತ್ತ. ದೇಶ ನಿಮಿತ್ತವಾಗಿ ಅದು ಬದಲಾವಣೆ ಆಗ್ತಾ ಹೋಗ್ತದ. ದೂರದಲ್ಲಿ ನೋಡಿದಾಗ ಆ ಕಪ್ಪೆ ಚಿಪ್ಪು ಬೆಳ್ಳೆ ಕಾಣಿಸ್ತದ. ಯಾಕಂದ್ರೆ ಡಿಸ್ಟೆನ್ಸ್ ನಿಂದ. ಹತ್ತಿರಕ್ಕೆ ಹೋಗಿ ನೋಡಿದ್ವಿ ಅಂದ್ರೆ ಅದು ಕಪ್ ಚಿಪ್ಪಾಗಿರ್ತದ. ಹಾಗೆ ಇಲ್ಲಿ ನಾವು ಆದ್ರೆ ಯಾವಾಗ ಅದನ್ನ ವಿಚಾರದಿಂದ ನೋಡಿದ್ವಿ ಅಂತಂದ್ರೆ ಅಲ್ಲಿ ನೀಲಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಯಾರು ಜ್ಞಾನಿ ಇದನೋ ಅವನು ನೀಲಾಕಾಶ ಅಂತಂದ್ರು ಸುಮ್ಮನಿರ್ತಾನೆ, ಇಲ್ಲ ಅದಕ್ಕೆ ಬಣ್ಣ ಇಲ್ಲ ಅಂತಂದ್ರು ಸುಮ್ಮನಿರ್ತಾನೆ, ಆರ್ಗ್ಯೂ ಮಾಡಂಗಿಲ್ಲ ಅವ. ಯಾಕಂದ್ರೆ ಅವನಿಗೆ ಎರಡೂ ಜ್ಞಾನ ಅದ. ಸಾಮಾನ್ಯ ಇಲ್ಲಿ ನಿಂತುಕೊಂಡು ನೋಡಿದಾಗ ಅದು ನೀಲಿ ಅಂತನೂ ಕೂಡ ಎಲ್ಲರಿಗೂ ಕಾಣಿಸ್ತಾ ಇದೆ. ವ್ಯವಹಾರ ಮಾಡುವಾಗ ಅದು ಹಂಗೆ ಮಾಡಬೇಕು ಕರೆಕ್ಟ್ ಅಂತ ನಾನು ಹೇಳ್ತೇನೆ. ಮತ್ತೆ ಅವನಿಗೆ ಇನ್ನೊಂದು ಗೊತ್ತದ, ಅದಕ್ಕೆ ಅದು ಸ್ವಭಾವತಃ ಅಸಂಗವಾಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಣ್ಣ ಇಲ್ಲ ಅಂತನೂ ಕೂಡ ಗೊತ್ತದ. ಹಾಗೆತ್ತಂದ್ರೆ ಯಾಕೆ ಕಾಣುತ್ತೆ ಅಂತಂದ್ರೆ ಅದು ಗೊತ್ತಿಲ್ಲ ಅದಕ್ಕೆ. ಬಟ್ ಎಲ್ಲ ಕಾಣಿಸದ. ಕಾಣಿಸೋದಕ್ಕೆ ಕಾರಣ ಬೇಕಲ್ಲ, ಕಾರಣ ಇಲ್ಲ, ವಿನಾಕಾರಣ ಕಾಣಿಸ್ತದ. ಕಪ್ಪೆ ಚಿಪ್ಪು ಬೆಳ್ಳೆಗೆ ಯಾಕೆ ಕಾಣಿಸ್ತದ ಅಂದ್ರೆ ಕಾಣಿಸ್ತದ ಅಷ್ಟೇನೆ. ಅರೆ ಕಾಣಿಸ್ತದಂದ್ರೆ ಹೆಂಗ್ರಿ, ಅದು ಕೂತ್ರ ಅಷ್ಟೇನೆ, ಹತ್ತಿರಕ್ಕೆ ಹೋಗಿ ನೋಡಿ ಅಲ್ಲ ಹತ್ತಿರಕ್ಕೆ ಅಷ್ಟೇನೆ, ಮತ್ತೇನಿಲ್ಲ ಅಲ್ಲಿ. ಇದು ಇದು ಬಹಳ ಚೆನ್ನಾಗಿದೆ. ಮುಂದೆ ಶಂಕರ ಫಿಲಾಸಫಿಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ಇದು ಬೇಸಿಕ್ ಒಂದು ಫೌಂಡೇಶನ್ ನೋಡ್ರಿ. ಯಾಕೆ ಕಾಣಿಸ್ತದೆ ಅಂತ ಅನ್ನೋದಕ್ಕೆ ಕಾರಣ ಇಲ್ಲ, ಕಾರಣ ಇಲ್ದನೂ ಕೂಡ ಕಾಣಿಸ್ತದೆ. ಆದ್ರೆ ನಾವು ಬೇರೆ ಬೇರೆ ಶಾಸ್ತ್ರಕಾರರು ನೋಡಿದಾಗ ಸೊ ಕಾರ್ಯ ಒಂದು ಕಾಣಿಸ್ತದೆ ಅನ್ನೋದಕ್ಕೆ ಕಾರಣ ಇರ್ಬೇಕಂತಾರ. ಆದ್ರೆ ಇಲ್ಲಿ ಯಾವುದೇ ಕಾರಣ ಇಲ್ಲಾರದೆ ಕಾಣಿಸ್ತದೆ ಕಾರ್ಯ. ಯಾಕಂತಂದ್ರೆ ಅದ್ರದ್ದು ಗುಣ ಅಸಂಗ ಇದೆ, ಅದು ನಿರಾಕಾರವಾಗ್ಯದ. ಆಕಾರನೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ಎಲ್ಲಿಂದ ನಿಮಗೆ ಆಕಾರ ಅಷ್ಟು ಸಾಕಾಗಿಲ್ಲ. ಅದು ಸೂಕ್ಷ್ಮದಲ್ಲಿ ಆಕಾರ ಇತ್ತಂದ್ರೂ ಕೂಡ ಅದಕ್ಕೆ ನಾವು ಲೇಪನ ಮಾಡ್ತೀವಿ. ಬಟ್ ಅದಕ್ಕೆ ಅವ್ರು ಅಸಂಗ ಅಂತ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘ ಇಲ್ಲ. ಅದಕ್ಕ ಅಸಂಗವಾಗಿರ್ತಕ್ಕಂಥದ್ದು ಈಗ ಅದೇನ್ ತೋರಿಸ್ತದಂದ್ರೆ ಸಂಖ್ಯೆಯಾಗಿ ತೋರಿಸ್ತದ. ಸಂಖ್ಯೆ ಅಂದ್ರೆ ಅದಕ್ಕೊಂದು ನೀಲಿ ಬಣ್ಣವನ್ನ ಆರೋಪ ಮಾಡಿ ಹೇಳ್ತೀವಿ ನಾವು, ನೀಲಾಕಾಶ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಸೇಮ್ ಅದೇ ರೀತಿಯಾಗಿ ಇಲ್ಲಿ ವಸ್ತುತಃ ಯಾವುದನ್ನ ನಾವು ಜೀವ ಅಂತ ಕರಿತೀವೋ ಆ ಜೀವ ಅಂತಕ್ಕಂಥವನು ಆಕಾಶದಂತೆ ಇದ್ದವನಾಗಿದ್ದರೂ ಕೂಡ ಹೆಂಗಲ್ಲಿ ಭ್ರಾಂತಿಯಿಂದ ನೀಲಾಕಾಶ ಅಂತ ಕರಿತೀವೋ ಹಾಗೆ ಇಲ್ಲಿ ನಾವು ಅದನ್ನ ನಾವು ಜೀವ ಅಂತ ಕರಿತಾ ಇದ್ದೀವಿ. ಜೀವ ಅಂತಕ್ಕಂತಹ ಅಭಿಮಾನವನ್ನ ಹೊಂದಿದ್ದೀವಿ ಎಲ್ಲರೂ. ನೋಡಿ ಜಗತ್ತಿಗಿರೋರೆಲ್ಲರೂ ಕೂಡ ನೀಲಾಕಾಶ ಕೆಂಪು ಬಣ್ಣ ಅಂತ ಹೇಳಿದ್ರೆ ಯಾರು ಒಪ್ಪೋದಿಲ್ಲ, ಗಲಾಟೆ ಮಾಡಕ್ ಬರ್ತಾರೆ. ಹೋಗ್ಲಿ ಅದು ಸರಿನಾ ಅಂತಂದ್ರೆ ಅದು ಕೂಡ ಕರೆಕ್ಟ್ ಅಲ್ಲ. ಹೀಗೆ ನಮಗೆ ಬಲವಾಗಿ ನಾವು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂತಹ ಸಮಯದಲ್ಲಿ, ತಿಳುವಳಿಕೆ ಅಂದ್ರೆ ಮಕ್ಕಳಾಗಿರುವಾಗಲ್ಲ, ಬುದ್ಧಿ ಬೆಳೆದಾದರೂ ಕೂಡ ನಮಗೆ ವಿಚಾರ ಮಾಡತಕ್ಕಂತಹ ಒಂದು ಕ್ವಾಲಿಟಿ ಇಲ್ಲದೆ ಇರೋದರಿಂದ ಕೆಲವೊಂದನ್ನ ನಾವು ಸುಮ್ಮನೆ ಹಾಗೆ ಒಪ್ಪಿಕೊಂಡ್ಬಿಟ್ಟಿದ್ದೀವಿ, ವಿಚಾರ ಮಾಡಿಲ್ಲ. ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರಂದ್ರೆ ಕೈ ಮುಗಿ ನಮಸ್ಕಾರ ಆಗ್ತೀವಿ. ದೇವ್ರಂದ್ರೆ ಏನಂತ ಕೇಳಿದ್ರೆ ಇಲ್ಲ, ಬಟ್ ಅದು ನಮ್ಮ ನಂಬಿಕೆ ಇದೆ ನೋಡಿ.
ಆ ನಂಬಿಕೆ ಅಂತಕ್ಕಂಥದ್ದೇ ಅಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ನನ್ನ ವಾದ, ಮತ್ತೆ ನೀವು ದೇವ್ರಿಲ್ಲ ಅಂತ ವಾದ ಹೇಳಕ್ ಕೊಟ್ಟಿದ್ರೆ, ದೇವಸ್ಥಾನದಲ್ಲಿ ದೇವ್ರಿಲ್ಲ ಅಂತ ಹೇಳಕ್ ಹೋಗ್ತಿರನ್ರಿ ಅಂತ ಅನ್ಬಾರ್ದು ನೀವು. ಅದಲ್ಲದು ನನ್ನ ಪ್ರಶ್ನೆ. ನಾವು ಕೆಲವೊಂದನ್ನ ವಿಚಾರ ಮಾಡ್ಲಾರ್ದೆ ಒಪ್ಪಿಕೊಂಡಿದ್ದೀವಿ, ಅವಿಚಾರ ದಿಶೆಯಿಂದ ಒಪ್ಪಿಕೊಂಡ್ಬಿಟ್ಟಿದ್ದೀವಿ. ಆ ಅವಿಚಾರ ದಿಶೆಯಿಂದ ಒಪ್ಪಿಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅದು ಪ್ರಮಾಣ ಆಗಿರೋದ್ರಿಂದ ಸತ್ಯನ ಇಲ್ಲ, ಅದು ಸತ್ಯ ಅಲ್ಲ. ಅದಕ್ಕೆ ಅವನು ಯಾರು ಇವನು ಯಾರಪ್ಪ ಇವರು ಜರ್ಮನ್ ದೇಶದವನ ಯಾರು, ಅರಿಸ್ಟಾಟಲ್ ಗುರು ಯಾರ್ರಿ? ಸಾಕ್ರೆಟಿಸ್. ಇಸ್ ವೆರಿ ಗುಡ್. ಸಾಕ್ರೆಟಿಸ್ ಅವನು ಹೇಳಿದ ಸೂರ್ಯ ಉದಯಿಸುದಿಲ್ಲ. ಈಗ ಹೇಳ್ತಾ ಅದು ಇನ್ನು ಅಷ್ಟವನು 13 12ನೇ ಶತಮಾನ ಅಂತ ಕಾಣುತ್ತೆ. ಅವನು 15ನೇ ಶತಮಾನನು. ಸೂರ್ಯ ಉದಯ ಆಗೋದಿಲ್ಲ, ಸೂರ್ಯ ಅಸ್ತಂಗತನಾಗೋದಿಲ್ಲ ಅಂತ ಹೇಳಿದ ಅವನು. ಜನರಿಗೆ ಭಾರಿ ಕೋಪ ಬಂದ್ಬಿಡಿತು. ಅದು ರಾಜನ ಹತ್ರ ದೊಡ್ಡ ಕಂಪ್ಲೇಂಟ್ ಆಯ್ತು. ಸೊ ಅಷ್ಟೊತ್ತಿಗೆ ರಾಜನಿಗೆ ಗೊತ್ತಿತ್ತು ಸಾಕ್ರೆಟಿಸ್ ಮಹಾ ದೊಡ್ಡ ಜ್ಞಾನ ಅಂತ ಗೊತ್ತಿತ್ತು. ಆದರೆ ಈಗ ಎಲ್ಲರೂ ಅವನನ್ನ ಇವನೇನು ಪೆದ್ದ ಹುಚ್ಚಾಗ್ಯಾರ ಅಂತಂದ್ರು. ಮತ್ತೆ ಯಾಕಂದ್ರೆ ಬಹು ಜನರು ಏನ್ ಹೇಳ್ತಾರೆ ಅದನ್ನ ಒಪ್ಪಬೇಕಲ್ವ ರಾಜ. ಕೊನೆಗೆ ಅವನನ್ನ ಏನ್ ಮಾಡಿದ ಅಂತಂದ್ರೆ ಸೊ ಜೈಲಲ್ಲಿ ಇಟ್ಟ. ಇವನಿಗೆ ಬುದ್ಧಿ ಭ್ರಮಣ ಆಗಿದೆ ಅಂತ. ಜೈಲಿದ್ದಾಗ ಅವನಿಗೆ ಸಾಕ್ರೆಟಿಸ್ ಹತ್ರ ಹೋಗ್ಬಿಟ್ಟು, ಯಾಕೆ ಸುಮ್ಮನೆ ಆರ್ಗ್ಯೂ ಮಾಡ್ತೀಯ, ಎಲ್ಲರ ಸೂರ್ಯ ಉದಯ ಆಗುತ್ತಾನಂತ ಹೇಳು ಅಂತ ಕೇಳಿದ ಅವನು. ಅವನು ಸಾಕ್ರೆಟಿಸ್ ಹೇಳ್ತಾನ, ಅಲ್ಲ ನಾನು ಹೇಳಿದ್ರು ಕೂಡ ಅದು ಉದಯ ಆಗೋದಿಲ್ಲ ಅಂತಂತಾನ ಅವನು. ನಾನು ಹೇಳಿದ್ರು ನನ್ನ ಅಂದ್ರೆ ಅವ್ರೇನಾದ್ರು ಉದಯಿಸ್ತಾನ? ಉದಯ ಅವ್ರಿಗೆ ಅಸ್ತಮಾನ ಇದೆಯಾ? ವಸ್ತುತಃ ಇಲ್ಲ. ನಾನು ಅರ್ಥ ಆಗತ್ತೆ. ಈಗ ನಾವು ಸೈನ್ಸ್ ಬೆಳೆದ್ಮೇಲೆ, ಈಗ ಸೈನ್ಸ್ ಮೇಲೆ ನಂದಿರೋದ್ರಿಂದ ನಮಗೆ ನಾವೇನ್ ಮಾಡಿದ್ವಿ ಇವಾಗ, ಸೊ ಸೂರ್ಯ ಸ್ಥಿರವಾಗಿದ್ದಾನೆ, ನಾವು ಚಲಿಸೋದ್ರಿಂದ ಸೂರ್ಯನಿಗೆ ಉದಯ ಅಸ್ತಮಾನಗಳು ಆಗ್ತಾ ಇವೆ ಅಂತ ಈಗ ಆಕ್ಷೇಪ ಮಾಡಿಕೊಂಡಿದ್ದೀವಿ. ಹಾಗೆ ಮುಂದೊಂದು ದಿನ ನಮಗೆ ಈ ಹೆಚ್ಚಿನ ಜ್ಞಾನ ಬಂತಂತಂದಾಗ ಅವಾಗ ಇದು ಭ್ರಾಂತಿಯನ್ನ ತೆಗೆದಾಕಿ, ಸೊ ಭ್ರಾಂತಿ ರಹಿತವಾಗಿರ್ತಕ್ಕಂತಹ ಜ್ಞಾನ ಬಂದಾಗ ಅವಾಗ ನಮಗೆ ಲೋಕದಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡಗಿ ಅದನ್ನು ಕೂಡಗಿ ಧಿಕ್ಕಾರ ಬರೋದಿಲ್ಲ, ಮತ್ತೆ ಅದು ಸತ್ಯ ಅಂತನೂ ಕೂಡ ಆಕ್ಷೇಪ ಮಾಡಿಕೊಳ್ಳ ಅವನು. ಸೊ ಹಾಗಾಗಿ ಇಲ್ಲಿ ನಮಗೆ ಅಜ್ಞಾನದಿಂದ ಏನು ಈ ಜೀವ ಅಂತ ಅನ್ಕೊಂಡಿದ್ದೀವಲ್ವಾ, ಆ ಜೀವ ಅಂತಕ್ಕಂಥದ್ದು ಹೇಗೆ ಅಂತಂದ್ರ ಆಕಾಶದಲ್ಲಿ ನೀಲಿಯನ್ನ ಆರೋಪ ಮಾಡಿದಂತೆ. ಇದನ್ನು ತಗೊಂಡು ಮುಂದೆ ಡೀಟೇಲ್ ಆಗಿ ಹೇಳ್ತಾರೆ, ಮತ್ತೆ ನೋಡುವ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.